ನಿನಗೆ ಬೇಕಾದ್ರೆ ಸಹಾಯ ನಾನು ಮಾಡ್ತೀನಿ ಅಂತ ಅವನು ಒಪ್ಕೋಬೇಕು, ಇವನು ಒಪ್ಕೋಬೇಕು. ಹಾಗಿದ್ರೆ ಮಾತ್ರ ಅದು ಆ ಒಪ್ಪಂದದ ಮೇಲೆ ನಡೆಯುತ್ತೆ, ಇಲ್ದಿದ್ರೆ ಆಗೋದಿಲ್ಲ. ನಾವು ಅಶೋಕನ ಬಗ್ಗೆ ಜಾಸ್ತಿ ಹೇಳಬೇಕಾಗಿದೆ. ಯಾಕೆಂದ್ರೆ ಅಶೋಕನ ಕಾಲದಿಂದಲೇ ಶುರು ಆಯಿತು ಈ ಸಾಮ್ರಾಜ್ಯದ ಅಲ್ಲಾಡುವಿಕೆ. ಅಲ್ಲಿ ಏನು ಇದೆ, ಈಗ ಯಾಗ ಯಜ್ಞಗಳನ್ನು ಮಾಡ್ತಾ ಇದ್ರು, ಬಲಿ ಕೊಡ್ತಾ ಇದ್ರು, ಅಗ್ನಿಹೋತ್ರ ಮಾಡ್ತಾ ಇದ್ರು, ಅದು ಎಲ್ಲರಿಗೂ ಉಂಟು. ಅದನ್ನೆಲ್ಲ ಮಾಡ್ತಾ ಇದ್ರು. ನಮಗೆಲ್ಲ ಓದಿದ್ದೀವಿ ನಾವು ಬೇಕಾದಷ್ಟು, ಬೇರೆ ಏನು ಓದಿಲ್ಲ, ಇದನ್ನಂತೂ ಚೆನ್ನಾಗಿ ಓದಿದ್ದೀವಿ. ಅವನ ಮಗಳನ್ನೇ ಸಿಲೋನ ಕಳಿಸ್ದ, ದೇಶದ ಒಳಗೆ ಹೊರಗೆ ಬೌದ್ಧ ಧರ್ಮ ಪ್ರಚಾರವನ್ನು ಇನ್ನಿಲ್ಲದೆ ಮಾಡ್ದ ಅಂತ. ಈಗ ನಾವು ಎರಡನೇ ಚಿನ್ನದ ಯುಗಕ್ಕೆ ಹೋಗಬೇಕಾಗಿದೆ. ಎರಡನೇ ಚಿನ್ನದ ಯುಗ ಯಾವುದಪ್ಪ ಅಂತ ಹೇಳಿದ್ರೆ ಪುಷ್ಯಮಿತ್ರ ಶುಂಗನದು ಅಂತ. ಈಗ ಚಿನ್ನದ ಯುಗ ಅಂತ ಹೇಳೋದಕ್ಕೆ ಡೆಫಿನೇಷನ್ ಏನದರ ಲಕ್ಷಣ ಅನ್ನೋದು ಹೇಳಿದ್ದೀವಿ. ಯಾರು ಯಾವ ಕಾಲದಲ್ಲಿ ದೇಶದ ರಕ್ಷಣೆ ಆಗಿದೆ, ಯಾವ ಕಾಲದಲ್ಲಿ ಜನರ ಮೇಲೆ ಆಕ್ರಮಣ ಆಗೋದು ತಡೆದಿದ್ದಾರೆ ಯಾರು, ಅವರು ಮಾಡಿದಂತಹ, ಅವರಿದ್ದಂತಹ ಕಾಲ, ರಕ್ಷಕರಾಗಿದ್ದಂತಹ ಕಾಲವನ್ನು ನಾವು ಚಿನ್ನದ ಯುಗ ಅಂತ ಹೇಳ್ಬೋದು. ಶ್ರೇಷ್ಠ ಅಂತ ಅರ್ಥ ಇಲ್ಲಿ ಅರ್ಥ. ಚಿನ್ನದ ಯುಗ ಅಂತ ಹೇಳಿದ್ರೆ ಶ್ರೇಷ್ಠವಾಗಿರುವಂಥದ್ದು. ಇದು ಮೊದಲನೇದು. ಹಾಗಾದರೆ 6 ಚಿನ್ನದ ಯುಗಗಳು ಮಾತಾಡ್ತಾರಲ್ಲ ಇವರು. ಈಗ ಎರಡನೇ ಚಿನ್ನದ ಯುಗಕ್ಕೆ ಹೋಗೋಣ. ಅಂದರೆ ಎರಡನೇ ಕಾಲ ಯಾವುದು ಅಂತ. ಈಗ ನೋಡಿ, ನಾನು ಈಗ ತಾನೇ ಹೇಳ್ತಾ ಇದ್ದೆ, 100 ವರ್ಷಗಳ ಕಾಲ ಸಮರ್ಥವಾದಂತಹ ರೀತಿಯಲ್ಲಿ ಈ ರಾಜ್ಯ ಆಡಳಿತ ನಡೀತು. ಅಂದರೆ ಮೌರ್ಯ ಸಾಮ್ರಾಜ್ಯ ಇತ್ತು. ಈ ಇವನ ಆದಮೇಲೆ ಒಂದು ಶತಮಾನ ಕಾಲ ಸುಭದ್ರವಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಏನು ಅಡಿಪಾಯ ಬಹಳ ಚೆನ್ನಾಗಿದ್ದಿರಬೇಕು. ಅದು ಚಾಣಕ್ಯ ಚಂದ್ರಗುಪ್ತರು ಮಾಡಿಟ್ಟಿದ್ರು ಅಂತ. ಒಳ್ಳೆ ಬಿಲ್ಡಿಂಗ್ ಸುಮಾರು 150-200 ವರ್ಷ ಇರಬೇಕಾದ್ರೆ ಏನು ಬೇಕೋ ಆ ಥರ ರಾಜ್ಯವನ್ನು, ಅದು ಇಷ್ಟು ಸುಲಭ ಅಲ್ಲ. ಇದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾಡೋದು ಅಂದರೆ ಇದು ಸಾಮಾನ್ಯ ಅಲ್ಲವೇ ಅಲ್ಲ. ಇದು ಎರಡನೇ ಕಾಲಕ್ಕೆ ಬಂತು. ಎರಡನೇ ಕಾಲಕ್ಕೆ ಇವಾಗ ಈ ಮೌರ್ಯ ಸಾಮ್ರಾಜ್ಯವನ್ನು ಯಾರ್ಯಾರು ಆಳಿದ್ರು ಕಾಲಕ್ರಮದಲ್ಲಿ ಅನ್ನೋದನ್ನು ಸ್ಥೂಲವಾಗಾದರೂ ನೋಡಬೇಕು. ಈಗ ಚಂದ್ರಗುಪ್ತ ಮೌರ್ಯ ಯಾರವನು ಚಾಣಕ್ಯ ಆಚಾರ್ಯನಾಗಿದ್ನೋ ಆ ಮೌರ್ಯ ಮೊದಲನೇ ಮಹಾ ಸಾಮ್ರಾಜ್ಯಾಧಿಪತಿ ಭಾರತಕ್ಕೆ, ಅವನು ಆಳಿದ್ದು ಸುಮಾರು ಒಂದು 26 ವರ್ಷ, 25ರಿಂದ 26 ವರ್ಷ. ಅದಾದ ಮೇಲೆ ಬಿಂದುಸಾರ ಅಂತ ಬರ್ತಾನೆ, ಅವನ ಮಗನ, ಹೌದು ಅವನ ಮಗ ಬಿಂದುಸಾರ ಅಂತ ರಾಜ್ಯವನ್ನು ವಹಿಸ್ಕೊಳ್ತಾನೆ. ಇವನೇನು ಮಾಡ್ತಾನೆ ಅಂದರೆ, ನೋಡಿ ಈಗ ನಮ್ಮಲ್ಲಿ ಪ್ರತಿ 5 ವರ್ಷಕ್ಕೆ ಚುನಾವಣೆಗಳಾಗುತ್ತಲ್ಲ ಈಗಿನ ಕಾಲದಲ್ಲಿ, ಈಗ ಡೆಮಾಕ್ರಸಿ ಅಂತ ಹೇಳ್ಕೊಂಡು, ಆವಾಗಲೂ ಕೂಡ ಒಬ್ಬ ರಾಜ ಆದಮೇಲೆ ಅವನ ಮಗನೇ ಆಗಲಿ ಬಂದರೆ ಅವನು ಆ ತನ್ನತನವನ್ನು ಪ್ರೂವ್ ಮಾಡಬೇಕಾಗಿತ್ತು. ಅವನ ಹೋಟೆಲ್ ಹುಟ್ಟುಬಿಟ್ಟ ಅಂತ ಹೇಳ್ಬಿಟ್ಟು ಇವನು ಸಿಂಹಾಸನದಲ್ಲಿ ಬಂದು ಕೂತ್ಕೊಳ್ಳೋ ಹಾಗಿಲ್ಲ, ಜನ ಒಪ್ಕೊಳ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ, ಒಬ್ಬ ಪ್ರಬಲನಾದಂತಹ ರಾಜ ಅಳಿದ ಮೇಲೆ ಸುತ್ತಮುತ್ತವರೆಲ್ಲ ಆಕ್ಟಿವ್ ಆಗ್ಬಿಡ್ತಾರೆ. ಅವನು ಹೋಯ್ತು ಅಂತ ಹೇಳ್ಬಿಟ್ಟು ಇವರು ನುಗ್ಗೋಕೆಲ್ಲ ಶುರು ಮಾಡ್ತಾರೆ. ಇದು ಆಗಿದ್ದ ಹಾಗೆ ಸೆಲ್ಯೂಕಸ್ ಬಂದಿದ್ದು ಅದೇ ರೀತಿಯಲ್ಲಿ. ಅಲ್ಲಿ ಅಲೆಕ್ಸಾಂಡರ್ ಸತ್ತ ತಕ್ಷಣ ಇವರು ಇಲ್ಲ ಈ ರಾಜರೆಲ್ಲ ಇದು ಮಾಡಿಬಿಡ್ತಾರೆ. ಸ್ವತಂತ್ರ ಆಗಿಬಿಟ್ಟಾಗ ಸೆಲ್ಯೂಕಸ್ಸು ನಾನು ಬರ್ತೀನಿ ಅಂತ ಬರ್ತಾನೆ, ಅವನನ್ನು ತಡೆದ್ರು. ಅದೇ ರೀತಿ ಬಿಂದುಸಾರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ದಕ್ಷಿಣದ ರಾಜ್ಯಗಳನ್ನೆಲ್ಲ ಒಂದುವಗಿಸ್ತಾನೆ. ದಕ್ಷಿಣದ ರಾಜ್ಯಗಳನ್ನೆಲ್ಲ ಅಂದರೆ ಅದೆಲ್ಲ ಸೇರಿತ್ತು ಆಗಿನ ಕಾಲಕ್ಕೆ. ಹೇಳಿದ್ನಲ್ಲ, ಚಕ್ರವರ್ತಿ ಕ್ಷೇತ್ರ ಇದು, ಹಿಮಾದ್ರಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಚಕ್ರವರ್ತಿ ಕ್ಷೇತ್ರವೇ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಎಲ್ಲರೂ ಒಪ್ಕೋಬೇಕಲ್ಲ, ನೀನು ಬಂದು ನೀನು ನನ್ನವನು, ನಿನ್ನ ಆಡಳಿತ ನನ್ನದು ಸೇರಿದೆ, ನಿನಗೆ ಬೇಕಾದರೆ ಸಹಾಯ ನಾನು ಮಾಡ್ತೀನಿ ಅಂತ ಅವನು ಒಪ್ಕೋಬೇಕು, ಇವನು ಒಪ್ಕೋಬೇಕು. ಹಾಗಿದ್ರೆ ಮಾತ್ರ ಅದು ಆ ಒಪ್ಪಂದದ ಮೇಲೆ ನಡೆಯುತ್ತೆ, ಇಲ್ದಿದ್ರೆ ಆಗೋದಿಲ್ಲ. ಸೊ ಇವನು ದಕ್ಷಿಣದ ರಾಜ್ಯಗಳ 17 ರಾಜ್ಯಗಳನ್ನು ಆಗಿನ ಕಾಲದಲ್ಲಿ ಇದ್ದಿದ್ದನ್ನು ಸೇರಿಸ್ತಾನೆ ಅಂತ ಹೇಳ್ತಾರೆ. ಅದರಲ್ಲಿ ಕರ್ನಾಟಕ ಎಲ್ಲನೂ ಸೇರುತ್ತೆ ನೋಡಿ. ಮುಂದೆ ಬಂದಿದ್ದು, ಮುಂದೆ ಬ್ರಾಹ್ಮಿ ಶಾಸನಗಳೆಲ್ಲ ಬಂದಿದ್ದು, ಅಶೋಕನ ಎಡಿಕ್ಟ್ಸ್, ರಾಕ್ ಎಡಿಕ್ಟ್ಸ್ ಅಂತ ಹೇಳ್ತಾರಲ್ಲ, ಶಿಲಾಲೇಖಗಳು, ಇದೆಲ್ಲ ಬಂದಿದ್ದು ಆಮೇಲೆ. ಆದರೆ ಇದಕ್ಕೆ ಬುನಾದಿ ಹಾಕಿದವನು ಇವನು, ಯಾರು? ಬಿಂದುಸಾರ. ಬಿಂದುಸಾರ ಬಹಳ ದೊಡ್ಡ ಕೆಲಸ ಮಾಡ್ತಾನೆ. ಇವನು ಬಿಂದುಸಾರ ಬಹಳ ಶೂರನಾಗಿದ್ದ. ಅವನು ಆದಮೇಲೆ ಅಶೋಕ ಬರ್ತಾನೆ. ಅಶೋಕನ ವಿಚಾರದಲ್ಲೂ ಕೂಡ ಇವರ ಬಗ್ಗೆ ಎಲ್ಲ ತುಂಬ ಕಥೆಗಳಿದೆ. ಆದರೆ ನಮಗದೆಲ್ಲ ಬೇಕಾಗಿಲ್ಲ, ಇವಾಗ ಸಮಯನೂ ಇಲ್ಲ. ಈ ಅಶೋಕನ ವಿಚಾರವನ್ನು ಸ್ವಲ್ಪ ನಾವು ಸುದೀರ್ಘವಾಗಿ ವಿಚಾರ ಮಾಡಬೇಕಾಗತ್ತೆ. ಅಶೋಕನ ಬಗ್ಗೆ ನಾನಾ ವಿಧವಾದಂಥ ಕಥೆಗಳಿದೆ.
ಅಶೋಕನ ಬಗ್ಗೆ ಯಾಕೆ ನಾವು ಯೋಚನೆ ಮಾಡಬೇಕು, ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅಶೋಕನ ಹೆಸರು ಜನಜನಿತವಾಗಿದೆ. ಆಮೇಲೆ ಅಲ್ಲಿ ನಮ್ಮ ಇದರಲ್ಲಿರುವಂಥದ್ದು ಅಶೋಕ ಚಕ್ರ ಅಂತ, ನಮ್ಮ ಬಾವುಟದಲ್ಲಿರುವಂಥದ್ದು ಎಲ್ಲವನ್ನೂ ಅಶೋಕ ಚಕ್ರ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಅಶೋಕ ಚಕ್ರನ ಸುದರ್ಶನ್ ಚಕ್ರನ ಅಂತ ಕೇಳ್ತಾರೆ ಸಾವರ್ಕರ್. ಈಗ ಅಶೋಕನ ಬಗ್ಗೆ ತುಂಬ ಉತ್ತಮವಾದಂಥ ಅಭಿಪ್ರಾಯಗಳನ್ನೇ ತೇಲಿಬಿಟ್ಟಿದ್ದಾರೆ. ಒಬ್ಬ ರಾಜನಲ್ಲಿ ಏನೇನು ಬೇಕಾದರೂ ಇರಬಹುದು, ಆದರೆ ಬರೀ ಪಾಸಿಟಿವ್ ಆಗೇ ಇರೋದನ್ನು ಮಾತ್ರ ಹೇಳಿದ್ದಾರೆ. ಅದು ಬೌದ್ಧ ಕಡೆ ವಾಲಿದಂತಹ ಒಂದು ವಿಚಾರ ಆಯಿತು ಅಂತ. ಅಶೋಕನ ಬಗ್ಗೆ ಅನೇಕ ವಿಧವಾದಂಥ ಕಥೆಗಳು ಇದೆ. ಲೆಜೆಂಡರಿ ಅಂದರೆ ಮಿತ್ತುಗಳಂತ ಹೇಳ್ಬೋದಲ್ಲ, ಈ ಪೌರಾಣಿಕದ ನೆಲೆಗೆ ತಗೊಂಡು ಹೋಗುವಂತಹ ಮಾತುಗಳು, ಕಥೆಗಳು ತುಂಬ ಇದೆ. ಅದು ಇಲ್ಲಿವರೆಗೂ ಬಂದಿದೆ. ಈಗ ನೋಡಿ, ಮೊನ್ನೆವರೆಗೂ ಅವನು ಕಳಿಂಗ ಯುದ್ಧ ಮಾಡ್ತಾನಲ್ಲ, ಆ ಕಳಿಂಗ ಯುದ್ಧದಲ್ಲಿ ನಡೆದಂಥ ಮಾರಣ ಹೋಮ, ಸುಮಾರು 100,000 ಜನ ಅವನೇ ಮಾರಣ ಹೋಮ ಮಾಡ್ತಾನೆ. ಅದನ್ನೆಲ್ಲ ನೋಡಿ ಅವನಿಗೆ ಮನಸ್ಸು ಕರಗಿ ಅವನು ಬೌದ್ಧನಾಗ್ಬಿಟ್ಟ, ಅಹಿಂಸೆಗೆ ಬಂದ. ಬರೀ ಸುಳ್ಳು ಇದು. ಅವನು ಕಳಿಂಗ ಯುದ್ಧಕ್ಕೆ ಮೊದಲು 4 ವರ್ಷ ಅವನು ಬೌದ್ಧನಾಗಿದ್ದ. ಇತ್ತೀಚೆಗೆ ಸಂಜೀವ್ ಸನ್ಯಾಲ್ ಅವರು ಒಂದು ಈ ಕಳಿಂಗದಲ್ಲಿ ಸಿಕ್ಕಿದಂಥ ಒಂದು ಶಾಸನ ಇತ್ಯಾದಿಗಳನ್ನೆಲ್ಲ ನೋಡಿ ಇದೆಲ್ಲ ಹೇಳ್ತಿದ್ದಾರೆ. ಅಂದರೆ ಅದನ್ನು ಆನಂದ ರಂಗನಾಥನ್ ಹೇಳ್ತಿದ್ರು, ಏನಪ್ಪ ಇಷ್ಟು ಸುಳ್ಳುಗಳು ಹೇಳ್ತಾ ಇದ್ದಾರೆ ನಮಗೆಲ್ಲ, ನಾವು ಸೈಂಟಿಸ್ಟು, ನಾವು ಎಲ್ಲಿ ಇತಿಹಾಸನ ಹೋಗಿ ನೋಡ್ತೀವಿ, ನಮಗೆ ಬರೀ ಸುಳ್ಳುಗಳನ್ನೇ ಫೀಡ್ ಮಾಡ್ತಾ ಇದ್ದಾರಲ್ಲ ಇವರು, ಯಾತಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಬೇಜಾರು ಪಟ್ಕೊಳ್ತಾ ಇದ್ರು. ಅಂದರೆ ಸುಳ್ಳುಗಳೇ ಹೇಳೋದು. ಅಂದರೆ ಹಿಂದೂ ಧರ್ಮಕ್ಕೂ ಮತ್ತು ಬೌದ್ಧ ಧರ್ಮಕ್ಕೂ ಒಂದು ಲೊಟಾಪಿಟಿ ಇಡೋದು. ಹಿಂದೂ ಧರ್ಮ ಮಿಲಿಟೆಂಟು, ಹಿಂದೂ ಧರ್ಮ ವೈಲೆಂಟು, ಇದು ನಾನ್ ವೈಲೆನ್ಸು, ಈ ರೀತಿಯಾಗಿ. ಇದು ಎಂಥ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ನೋಡಿ ಅವನು ಬೌದ್ಧನಾಗಿದ್ದ, ಅದಕ್ಕೋಸ್ಕರ ನಾವು ಅಶೋಕನ ಬಗ್ಗೆ ಜಾಸ್ತಿ ಹೇಳಬೇಕಾಗಿದೆ. ಯಾಕೆಂದರೆ ಅಶೋಕನ ಕಾಲದಿಂದಲೇ ಶುರು ಆಯಿತು ಈ ಸಾಮ್ರಾಜ್ಯದ ಅಲ್ಲಾಡುವಿಕೆ. ಮುಂದೆ ಇವತ್ತು 2ನೇ ಚಿನ್ನದ ಯುಗ ಹೇಳ್ತೀನಲ್ಲ, ಅದರಲ್ಲಿ ನಡೆದಂಥ ವಿದ್ಯಮಾನಗಳಿದೆಯಲ್ಲ ಆ ಕಾಲದಲ್ಲಿ, ಘಟ್ಟದಲ್ಲಿ, ಅದಕ್ಕೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಇವನು ಏನು ಹೇಳ್ತಾನೆ ಅಂದರೆ, ಅವನು ಬೌದ್ಧನಾದ ಮೇಲೆ ಅಹಿಂಸೆ. ಆವಾಗ ಸಾವಿರಾರು ಅರಮನೆಯ ಅಲ್ಲಿ ಊಟಕ್ಕೆ ಅಂತ ಹೇಳಿಬಿಟ್ಟು ಅರಮನೆಯ ಜನರಿಗೆಲ್ಲ ಸಾವಿರಾರು ಇದನ್ನು ಪ್ರಾಣಿಗಳನ್ನೆಲ್ಲ ಕೊಲ್ತಾ ಇದ್ರಂತೆ. ಅವನು ರಿಸ್ಟ್ರಿಕ್ಟೆಡ್ ಇಟ್ಟು ಓನ್ಲಿ 100 ಅಂತ ಹೇಳ್ತಾರೆ. ಈ ಥರ ಎಲ್ಲ ಕಥೆಗಳು ಬರುತ್ತೆ. ಅಂದರೆ ಬೌದ್ಧರು ಸಂಪೂರ್ಣವಾಗಿ ಹಿಂಸೆಯನ್ನು ತ್ಯಜಿಸಲಿಲ್ಲ, ಒಂದು ಲೆಕ್ಕಕ್ಕೆ ಕಮ್ಮಿ ಮಾಡಿದ್ರು ಅಂತ. ಇನ್ನೂ ಒಂದು ಬೌದ್ಧರಲ್ಲಿ, ಇದು ಅಶೋಕನಿಗೆ ಸಂಬಂಧಪಟ್ಟಿದ್ದಲ್ಲ, ಬೌದ್ಧ ಪರಂಪರೆಗೆ ಸಂಬಂಧಪಟ್ಟಿದ್ದು, ಅವರ ಆಹಾರ ಪದ್ಧತಿಗೆ ಸಂಬಂಧಪಟ್ಟಿದ್ದು ಏನಂತ ಹೇಳಿದ್ರೆ, ಅವರು ಮಾಂಸಾಹಾರಿಗಳೇ, ಆದರೆ ಅವರು ಕೊಲ್ಲೋಲ್ಲ, ಬೇರೆಯವ್ರ ಹತ್ರ ಕೊಲ್ಲಿಸ್ತಾರೆ. ನಾನು ಲಡಾಖ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಬೇರೆ ಹುಡುಗನ ಹತ್ರ, ಬೌದ್ಧರು ತುಂಬ ಜನ ಇದ್ದಾರೆ, ಅವರು ಅಲ್ಲಿನ ಪ್ರಾಣಿಗಳನ್ನು ಕೊಲ್ಲಿಸ್ಬೇಕಾದ್ರೆ ಬೇರೆಯವ್ರನ್ನ ಕರೀತಾರೆ, ಮುಸಲ್ಮಾನರು ಇಲ್ಲ ಬೇರೆ ಇನ್ಯಾರೋ ಬುಡಕಟ್ಟಿನವ್ರನ್ನ ಕರೆದು ಆ ಪ್ರಾಣಿ ಕೊಂಡಾದ್ಮೇಲೆ ಇವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಈ ಥರ ವಿಚಿತ್ರಗಳು. ಇದು ಅಹಿಂಸೆ ಅಂತ ಹೇಳಿದ್ರೆ ಊಟ ಮಾಡ್ಬೋದು, ನೀವು ಕೊಲ್ಲಬಾರ್ದು ಅಂತಾನ, ಕೊಲ್ಲೋದು ಬೇರೆಯವರು. ನೋಡಿ, ಈ ಥರ ಇಲ್ಲ. ಹೀಗೆ ಈ ಅಶೋಕನ ವಿಚಾರದಲ್ಲಿ ಹೀಗಾಗತ್ತೆ. ಅಂದರೆ ನಮಗೆ ಬಂದಿರೋವಂಥ ಈ ಸುದ್ದಿಗಳು ಅಥವಾ ಈ ಮಾಹಿತಿಗಳಿದೆಯಲ್ಲ ಆವತ್ತಿಂದ ಇವತ್ತಿನವರೆಗೂ, ಅದರಲ್ಲಿ ತುಂಬ ನಂಬೋಕ್ಕಾಗೋದಿಲ್ಲ. ಈಗ ಹೊಸ ಹೊಸ ವಿಚಾರಗಳು ಬರ್ತಾ ಇದ್ದ ಹಾಗೆ, ಹಿಸ್ಟ್ರಿ ಅನ್ನೋದು ಯಾವಾಗಲೂ ಬರೆದಿಟ್ಬಿಟ್ಟು ಮುಗಿಸ್ಬಿಟ್ಟಿದ್ದಲ್ಲ. ಯಾಕಂದರೆ ನೀವು ಎಷ್ಟು ಓದಿರ್ತೀರಾ ಅಷ್ಟರ ಮೇಲೆ ನಿಂತಿರುತ್ತೆ. ಈಗ ಹೊಸ ಶಾಸನಗಳು ಸಿಕ್ಕಿ ನೀವೀಗ ಅಂದ್ಕೊಂಡಿರೋದಕ್ಕೆ ವಿರುದ್ಧವಾದಂತಹ ಒಂದು ಪ್ರಮಾಣ ಸಿಕ್ಕಿದ್ರೆ ಅದನ್ನು ಆ ರೀತಿ ನಾವು ಅಪ್ಡೇಟ್ ಮಾಡ್ಕೋಬೇಕಾಗಲ್ಲ, ಮತ್ತೆ ನಾವು ಅದನ್ನು ಒಪ್ಪಿಕೊಳ್ಬೇಕಲ್ವಾ. ಆ ರೀತಿಯಾಗಿ ಅದೇ ಥರ ತಾನೇ ನಮ್ಮ ಇತಿಹಾಸ ಗ್ರಂಥಗಳು, ಶಾಸನಗಳ ಸಹಾಯದಿಂದ ನಾವು ನಿಂತ ನೀರಲ್ಲ ಅದು. ಹೌದು, ಆಯಾಯ ಕಾಲಕ್ಕೆ ಇವತ್ತು ಬೆಂಗಳೂರು ಅನ್ನೋ ಹೆಸರು ಎಷ್ಟು ಪ್ರಾಚೀನ ಕಾಲದಲ್ಲೇ ಬಂದಿದೆ ಅನ್ನೋದನ್ನು ನಮ್ಮ ಮಿಥಿಕ್ಸ್ ಸೊಸೈಟಿನಲ್ಲಿ ಉದಯ್ ಕುಮಾರ್ ಅವರು ಬೆಂಗಳೂರಿನ ಶಾಸನಗಳನ್ನು ಅಧ್ಯಯನ ಮಾಡಿ ತಿಳಿ ಹೇಳ್ತಾ ಇದ್ದಾರೆ. ಇರಲಿ, ಹೀಗೆ ಅಂದರೆ ಏನು ಪ್ರಮಾಣ ಸಿಗುತ್ತೆ ಅದರ ಆಧಾರದ ಮೇಲೆ ನಮ್ಮ ಮಾಹಿತಿ ಏನಿದೆ ಅದನ್ನು ನಾವು ಸರಿಪಡಿಸ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಸೊ ಈಗ ಅಶೋಕನ ವಿಚಾರದಲ್ಲಿ ಇಂಥದ್ದು. ಇವನು ಏನು ಮಾಡಿದ ಅಂತ ಹೇಳಿದ್ರೆ, ಆ ಯುದ್ಧ ಅವನು ಬೇಗನೆ ಬೌದ್ಧ ಆಗಿಬಿಡ್ತಾನೆ. ಬೌದ್ಧ ಆದಮೇಲೆ ಅವನು ಮಾಡಿದಂತಹ ಹಳವಂಡಗಳು ಒಂದೊಂದಲ್ಲ. ಈಗ ನೋಡಿ, ಸಾವರ್ಕರ್ ಒಂದು ಕಡೆ ಹೇಳ್ತಾರೆ, ಈಗ ಎಷ್ಟೋ ಜನ ನಮ್ಮಲ್ಲಿ ರಾಜರು, ಈಗ ಸ್ವತಃ ಬುದ್ಧನೇ ತಗೊಳ್ಳಿ, ನಿನಗೆ ವೈರಾಗ್ಯ ಮೂಡುತ್ತಾ, ನಿನಗೆ ಈ ಜಗತ್ತಿನಲ್ಲಿ ಕಾಣ್ತಾ ಇರೋದಂಥ ಇದೆಲ್ಲ ತುಂಬ ಅನ್ಯಾಯವಾಗಿದೆ, ಇದಕ್ಕೆ ನಾನು ವಿರುದ್ಧವಾಗಿರಬೇಕು ಅಥವಾ ಸರಿ ಮಾಡಬೇಕು, ಜನರನ್ನು ಸನ್ಮಾರ್ಗದಲ್ಲೇ ನಡೆಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನೀನು ರಾಜ್ಯ ಬಿಟ್ಟು ಬಿಡಬೇಕು. ಹೌದು, ಯಾಕೆಂದರೆ ಅಲ್ಲೂ ಇದು 2 ದೋಣಿಲಿ ಕಾಲಿಡೋಕ್ಕೆ ಸಾಧ್ಯವಿಲ್ಲ. ಅಶೋಕ ಮಾಡಿದ ಮೊದಲನೇ ತಪ್ಪು ಅಂತ ಹೇಳಿದ್ರೆ,
ರಾಜನಾಗಿದ್ದುಕೊಂಡು ಅವನು ಬೌದ್ಧನಾಗಿ ಬೌದ್ಧ ಮತವನ್ನು ಎಲ್ಲರ ಮೇಲೆ ಹೇಳ್ದ. ಮೊದಲಿಂದ ಇದ್ದಿದ್ದು ಯಾವುದೋ ಒಂದು ವೈದಿಕ ಮತ. ಆ ವೈದಿಕ ಮತ ಬರೀ ಬ್ರಾಹ್ಮಣರದಲ್ಲ, ಇದು ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಎಲ್ಲರೂ ವೈದಿಕರೇ ಆಗಿದ್ದರು. ಅಂದರೆ ಇನ್ ದ ಸೆನ್ಸ್ ಅಲ್ಲಿ ಏನೋ ಇದೆ. ಈಗ ಯಾಗ ಯಜ್ಞಗಳನ್ನು ಮಾಡ್ತಾಯಿದ್ರು, ಬಲಿ ಕೊಡ್ತಾಯಿದ್ರು, ಅಗ್ನಿಹೋತ್ರ ಮಾಡ್ತಾಯಿದ್ರು, ಅದು ಎಲ್ಲರಿಗೂ ಉಂಟು, ಅದನ್ನೆಲ್ಲ ಮಾಡ್ತಾಯಿದ್ರು. ಈಗ ಉದಾಹರಣೆಗೆ ಬೆಸ್ತರಿದ್ದಾರೆ, ಬೆಸ್ತರಿಗೆ ಮೀನು ಹಿಡಿಯೋ ಕೆಲಸ. ಇದಕ್ಕೆ ಕಾಡಿಗೆ ಹೋಗೋರು ಇರ್ತಾರೆ, ಅಕ್ಕಿ ಪಿಕ್ಕಿ ಜನ ತೋರ್ತಾರೆ, ಏನೋ ಪ್ರಾಣಿಗಳನ್ನೆಲ್ಲ ಬೇಟೆ ಆಗ್ತಾರೆ. ರಾಜರಿಗಂತೂ ಅದೊಂದು ಎಕ್ಸರ್ಸೈಸ್, ಅಂದರೆ ವ್ಯಾಯಾಮಕ್ಕೋಸ್ಕರವಾಗಿ ಬೇಟೆ ಆಡ್ತಾಯಿದ್ರು. ಅತಿಯಾಗಿ ಮಾಡೋದು ಅದು ಬೇರೆ. ಈ ಥರ ಎಲ್ಲ ಇದ್ದಿದ್ದರಿಂದ ಅಂದರೆ ಸಾಮಾನ್ಯವಾಗಿ ಮನುಷ್ಯ ಒಂದು ಮಾಂಸಾಹಾರಿಯೇ ಆಗಿದ್ದವನು. ಇದನ್ನು ಪೂರ್ತಿ ನಿಲ್ಲಿಸೋದಕ್ಕಾಗೋದಿಲ್ಲ. ಇವನೇನು ಮಾಡಿಬಿಟ್ಟ, ಇದು ನಿಲ್ಲಿಸ್ಬೇಕು ಅನ್ನೋ ಥರ ಶುರು ಮಾಡಿದ್ರು. ಮುಂದೆ ಅಹಿಂಸೆ ಅನ್ನೋದು ಹೇಗೆ ಅಸ್ಪೃಶ್ಯತೆಗೆ ಲೀಡಾಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು. ಇದು ಅದಕ್ಕೆ ಕಾರಣಗಳನ್ನು ಕೊಡೋಣ. ಈಗ ಸದ್ಯಕ್ಕೆ ಅಶೋಕನ ವಿಚಾರ ಹೇಳೋ ಹಾಗಿದ್ದರೆ ಇವನೇನು ಮಾಡ್ದ, ಅತಿರೇಕ ಮಾಡ್ದ. ಈ ಬೌದ್ಧ ತತ್ವಗಳನ್ನು ಅವನು ರಾಜನಾಗಿದ್ದುಕೊಂಡು ತಾನು ಬೌದ್ಧನಾಗಿದ್ದಷ್ಟೇ ಅಲ್ಲದೆ ರಾಜ್ಯದ ಮೇಲೆಲ್ಲ ಹೇರೋಕ್ಕೆ ಶುರು ಮಾಡ್ದ. ನೋಡ್ರಿ, ನಮ್ಮ ದೇಶದಲ್ಲಿ ಬುದ್ಧನ ಕಾಲಕ್ಕೆ ಬೇಕಾದಷ್ಟು ಮತಗಳಿತ್ತು. ಈಗ ಸಂಖ್ಯಾ, ವೈಶೇಷಿಕ ಇತ್ಯಾದಿಗಳೆಲ್ಲ, ಯೋಗ, ಅದರಲ್ಲಿ ಆಜೀವಕರು ಅಂತಿರ್ತಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಶೈವರು ಇರ್ತಾಯಿದ್ರು, ಶಾಕ್ತರು ಇರ್ತಾಯಿದ್ರು. ಒಬ್ಬೊಬ್ಬರದ್ದು ಒಂದೊಂದು ಉಪಾಸನಾ ಪದ್ಧತಿ, ಒಂದು ಆಹಾರ ಪದ್ಧತಿ. ಅವ್ರಿಗೆ ಜೀವನದಲ್ಲಿ ಏನೋ ಮಾಡಬೇಕಾದ್ರೆ, ಯಾವುದೋ ಒಂದು ಸಿದ್ಧಿ ಪಡ್ಕೋಬೇಕಾದ್ರೆ ಈ ರೀತಿ ಅಂತ ಹೋಗ್ತಾಯಿದ್ರು. ಕೆಲವ್ರು ಕನ್ಫ್ಯೂಸ್ಡ್ ಆಗಿರ್ಬೋದು, ಇನ್ನು ಕೆಲವರು ಗುರುಗಳನ್ನು ಇಟ್ಕೊಂಡು ಹೋಗಿರ್ತಾ ಇರ್ಬೋದು. ಒಟ್ಟಿನಲ್ಲಿ ಹೀಗಿರ್ತಾ ಇತ್ತು. ಬುದ್ಧನ ಕಾಲಕ್ಕೂ ಇತ್ತು. ಅದಕ್ಕೆ ಅವನು ಎಲ್ಲದನ್ನು ನೋಡಿಬಿಟ್ಟು ಇದೆಲ್ಲ ನನಗೆ ಬೇಡ, ನಾನೇ ಹೊಸದಾಗಿ ನೋಡ್ಕೊಳ್ತೀನಿ ಅಂತ ಅವನು ಬೋಧಿ ವೃಕ್ಷದ ಕೆಳಗೆ ಕೂತು ಅವನಿಗೆ ಜ್ಞಾನೋದಯವಾಯಿತು ಅಂತ ಹೇಳ್ತಾರೆ. ಹೌದು. ಆಮೇಲೆ ಜೀವನದಲ್ಲಿರುವಂಥ ಈ ಕಷ್ಟ ನಷ್ಟಗಳನ್ನೆಲ್ಲ ನಾವು ದೂರ ಇರಬೇಕಾದ್ರೆ ಹೀಗಿರಬೇಕು ಅಂತ ಅವನು ಉಪದೇಶ ಮಾಡ್ತಾನೆ. ಅವನು ಯಾವ ವಿಧವಾದಂಥ ಫಿಲಾಸಫಿನೂ ಹೇಳಲಿಲ್ಲ. ಆಮೇಲೆ ಇಲ್ಲದೇ ಇರೋದನ್ನು ಏನು ಹೇಳಲಿಲ್ಲ. ಆಗಿನ ಕಾಲಕ್ಕೆ ಸಹಸ್ರಾರು ವರ್ಷಗಳಿಂದ ವೈದಿಕ ಈ ಉಪನಿಷತ್ತು ಎಲ್ಲ ಇತ್ತು, ಅದೇ ವಿಚಾರಗಳನ್ನೆಲ್ಲ ಹೇಳಿದ್ದು. ಈಗ ಅವನು ಹೇಗೆ ಇದನ್ನು ತನ್ನ ಸ್ಥಾನವನ್ನು ಬಿಟ್ಟು ಹೋದನು ಅಂದರೆ, ರಾಜಕುಮಾರನಾಗಿ ಇರ್ಬೋದಾಗಿತ್ತು, ಅವನು ಕ್ಷತ್ರಿಯನಾಗಿದ್ದವನು, ಬೇಡ ಅಂತ ಬಿಟ್ಟು ಹೋದ. ಆದರೆ ಅಶೋಕ ಕೆಲಸ ಮಾಡಲಿಲ್ಲ. ಅವನೇನು ಮಾಡ್ದ, ರಾಜನಾಗಿದ್ದುಕೊಂಡು ಬೌದ್ಧ ಮತವನ್ನು ಅವಲಂಬಿಸಿ ತಾನೂ ಬೌದ್ಧನಾಗಿ ಇತರರ ಮೇಲೆ ಹೇರೋದಕ್ಕೆ ಶುರು ಮಾಡ್ದ. ನಮ್ಮ ದೇಶದಲ್ಲಿ ಇದು ಆಗೇ ಇರಲಿಲ್ಲ. ಅಂದರೆ ಬಹಳ ಕಾಲದಿಂದ ಅನೇಕ ಮತಗಳಿದ್ದರೂ ಕೂಡ, ಅನೇಕ ಜನ ಅನೇಕ ವಿಧವಾದಂತಹ ಉಪಾಸನೆಗಳನ್ನು ಮಾಡ್ತಾ ಇದ್ದರೂ ಕೂಡ ಒಬ್ಬರು ಇನ್ನೊಬ್ಬರ ಮೇಲೆ ಹೇರೋ ಅಂಥದ್ದು ಇದ್ದೇ ಇರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅಶೋಕ. ಈ ಹೇರೋದು ಅಂದರೆ ಏನು ಮಾಡ್ದ ಅಂತ ಹೇಳಿದ್ರೆ, ಜನರು ಈಗಾಗಲೇ ಏನೇನೋ ಆಚರಣೆ ಮಾಡ್ತಿರ್ತಾರೆ ಅದೆಲ್ಲ ಮಾಡಬಾರ್ದು ಅಂತ ನಿಯಮನ ಮಾಡ್ದ, ರಾಜಶಾಸನಗಳನ್ನು ಹೋಗಿಸ್ದ. ಆಮೇಲೆ ಅಹಿಂಸೆ ಅದರ ಕಾರ್ನರ್ ಸ್ಟೋನ್. ಯಾವುದು? ಬೌದ್ಧ ಧರ್ಮದ್ದು. ಇದರಿಂದ ಯಾರಿಗಪ್ಪ ಅಹಿಂಸೆ? ಈಗ ಅಹಿಂಸೆ ಅನ್ನೋದು ಒಂದು ಮೌಲ್ಯ, ಒಪ್ಕೋಬೇಕು. ಅಹಿಂಸಾ ಪರಮೋ ಧರ್ಮ ಅಂತ ಹೇಳೋದು ಮಹಾಭಾರತ, ಉಪನಿಷತ್ತು ಎಲ್ಲ ಕಡೆಯಲ್ಲೂ ಬರುತ್ತೆ. ಈ ಅಹಿಂಸೆ ಅನ್ನೋದು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ಇರಬೇಕೆ ಹೊರತು ಯುದ್ಧನ ರಂಗದಲ್ಲಿ ಅಹಿಂಸೆ ಮಾಡೋದಕ್ಕಾಗುತ್ತಾ? ಆಗೋದಿಲ್ಲ. ಅಲ್ಲ, ಅಂದರೆ ಸ್ತರಗಳಿದೆ ಜೀವನದಲ್ಲಿ. ಈಗ ನಾವೇ ಆಗಲಿ, ನಾವು ಮನೆಯಲ್ಲಿದ್ದಾಗ ನಮ್ಮ ಅಕ್ಕಪಕ್ಕದವ್ರ ಜೊತೆ, ನಮ್ಮ ಮನೆಯವ್ರ ಜೊತೆ ಅಹಿಂಸೆಯನ್ನು ಅಥವಾ ನೀತಿಯನ್ನು ಇದನ್ನೆಲ್ಲ ಉಳಿಸ್ಕೋಬಹುದು. ಶತ್ರುಗಳೊಡನೆ ಅದನ್ನ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗತ್ತಾ? ಇದನ್ನು ಮಾಡೋದಕ್ಷ. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ಗಡಿಯಲ್ಲಿರೋ ಅಂತಹ ಈ ಸೇನಾಧಿಕಾರಿಗಳಿರ್ತಾರಲ್ಲ, ಅದನ್ನು ರಕ್ಷಣೆ ಮಾಡಬೇಕಾಗಿರೋರು ಅವರು ಕೂಡ ಅಹಿಂಸಾ ವ್ರತ ಜಪ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಅಹಿಂಸಾ ಮಂತ್ರನ. ಹೀಗಾಗಿ ನೋಡಿ, ಒಂದು ದಶಕಗಳ ಕಾಲ ಅಹಿಂಸೆ ಅಹಿಂಸೆ ಅಂತ ಹೇಳ್ಕೊಂಡು ಇದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ? ರಾಜ್ಯ ದುರ್ಬಲ ಆಗುತ್ತೆ. ಗಡಿಗಳ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧರ್ಮಾಮಾತ್ಯರು ಅಂತ ನೇಮಿಸ್ದ. ನಮಗೆಲ್ಲ ಓದಿದ್ದೀವಿ ನಾವು ಬೇಕಾದಷ್ಟು, ಬೇರೆ ಏನು ಓದಿಲ್ಲ, ಇದನ್ನಂತೂ ಚೆನ್ನಾಗಿ ಓದಿದ್ದೀವಿ. ಅವನು ಮಗಳನ್ನೇ ಸಿಲೋನ ಕಳಿಸ್ದ. ದೇಶದ ಒಳಗೆ ಹೊರಗೆ ಬೌದ್ಧ ಧರ್ಮ ಪ್ರಚಾರವನ್ನು ಇನ್ನಿಲ್ಲದೆ ಮಾಡ್ದ ಅಂತ. ನೋಡಿ, ಅದು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ನಿನಗೆ ವೈಯಕ್ತಿಕವಾಗಿ ನೀನು ಮಾಡ್ತಾ ಇಲ್ಲ, ರಾಜನಾಗಿ ಮಾಡ್ತಾ ಇದೆ. ರಾಜನ ಬೊಕ್ಕಸ ಯಾವುದರಿಂದ ತುಂಬುತ್ತೆ? ಜನರಿಗೆ ಸೇರಿರುವಂತಹ. ಇವತ್ತು ನಮ್ಮಲ್ಲಿ ಮಾಡ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ, ಯಾರ್ದೋ ದುಡ್ಡನ್ನ ಮನೆ ಎಲ್ಲಮ್ಮನ ಜಾತ್ರೆಗೆ ಹಾಕ್ತಾ ಇದ್ದಾರಲ್ಲ, ಕೊಡೋದು ದೇವಸ್ಥಾನದ ದುಡ್ಡುಗಳನ್ನ ಹಜ್ ಯಾತ್ರೆಗೆ ಕೊಡ್ತಾ ಇದ್ದಾರೆ, ಹಜ್ ಭವನಗಳಿಗೆ ಕೊಡ್ತಾ ಇದ್ದಾರೆ. ಸೇಮ್ ಥಿಂಗ್ ಅಶೋಕ ಡಿಡ್. ಅವ್ರು ಏನು ಮಾಡ್ದ ಅಂದರೆ, ವೈದಿಕ ಧರ್ಮವನ್ನು ಅಂದರೆ ಹಿಂದೂ ಧರ್ಮವನ್ನು ನಿಯಂತ್ರಣ ಮಾಡಿ ಆ ದುಡ್ಡನ್ನೆಲ್ಲ ಇವರುಗಳಿಗೆ ಹಾಕ್ದ. ಅಂದರೆ ಬೌದ್ಧ ಧರ್ಮಕ್ಕೆ, ಅದರ ಪ್ರಚಾರಕ್ಕೆ ಹಾಕದ, ಪ್ರಸಾರಕ್ಕೆ ಹಾಕದ. ಆಮೇಲೆ ಅದರದ್ದು ಹೀಗೇ ಇರಬೇಕು ಅಂತ ಇದೆಲ್ಲ ಮಾಡ್ದ, ನಿಯಮನ ಮಾಡ್ದ. ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ಸೇನಾ ರಕ್ಷಣೆ ಒಳಗಡೆ ಹೇಗಾದರೂ ಇರಲಿ, ಗಡಿಗಳೆಲ್ಲ ಬಲಹೀನವಾಯಿತು. ಅಲ್ಲಿರೋ ಅಂಥ ಧರ್ಮಾಮಾತ್ಯರು ಆಗಿಬಿಟ್ರು. ಸೇನಾಧ್ಯಕ್ಷರು, ಸೇನಾ ಅಧಿಪತಿಗಳು ಅಂತಿದ್ದವರೆಲ್ಲ ಧರ್ಮಾಮಾತ್ಯರಾಗ್ಬಿಟ್ರು. ಅವರೆಲ್ಲ
ಇದರಿಂದ ಆಗಿದ್ದು ಏನು ಅಂತ ಹೇಳಿದ್ರೆ ಅವರುಗಳಿಗೆ ಸ್ಪಷ್ಟ ಆಗೋಯ್ತು ಹೊರಗಡೆ ಇದ್ದವ್ರಿಗೆ. ನೋಡಿ, ಹಿಂದೂ ಕುಶ್ ಪರ್ವತದಿಂದ ಹಿಂಭಾಗ ಇನ್ನೂ ಒಂದಷ್ಟು ಜನ ಇದ್ದರು. ಅವರಿಗೆ ಬ್ಯಾಕ್ಟ್ರಿಯನ್ಸ್ ಅಂತ ಹೇಳ್ತಾರೆ, ಬಾಹ್ಲಿಕ ಅಂದರೆ ಗಾಂಧಾರ ದೇಶದ ಆಕಸುಪಾಸಗಳೆಲ್ಲ ಇನ್ನೂ ಒಂದಷ್ಟು ಜನ, ಈ ಸೆಲ್ಯೂಕಸ್ ಆದಮೇಲೂ ಕೂಡ ಜನ ಇದ್ದರು. ಆವಾಗ ಡೆಮಿಟ್ರಿಯಸ್ ಅಂತ ಅವನು ಬರ್ತಾನೆ.